ಗುತ್ತಿಗೆದಾರರ 20,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಉತ್ತರ ಕರ್ನಾಟಕ ಗುತ್ತಿಗೆದಾರರ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ. ಬಾಕಿ ಬಿಲ್ ಕೊಡಿ, ಇಲ್ಲ ನಮಗೆ ಪ್ರತ್ಯೇಕ ರಾಜ್ಯ ಕೊಡಿ ಅಂತ ಹೇಳಿ ಅಲ್ಲಿನ ಗುತ್ತಿಗೆದಾರರು ಕೇಳ್ತಾ ಇದ್ದಾರೆ. ಪ್ರತ್ಯೇಕ ರಾಜ್ಯ ಕೊಡಿ ಅಂತೇಳಿ ಪ್ರತಿಭಟನೆಗೆ ತೀರ್ಮಾನ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆದಾರರು ತೀರ್ಮಾನ ಮಾಡಿರೋದು, ಬಿಲ್ ಬಾಕಿ ಉಳಿಸ್ಕೊಂಡಿದ್ದೀರಿ, ಒಂದೋ ನಮಗೆ ಬಾಕಿ ಉಳಿಸ್ಕೊಂಡಂಥ ಬಿಲ್ಲನ್ನು ಕ್ಲಿಯರ್ ಮಾಡಿಕೊಡಿ, ಇಲ್ಲ ಪ್ರತ್ಯೇಕ ರಾಜ್ಯ ಕೊಡಿ ಅಂತೇಳಿ ಪ್ರತಿಭಟನೆ ಮಾಡುವ ತೀರ್ಮಾನ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಸಿವಿಲ್ ಗುತ್ತಿಗೆದಾರರು ತೀರ್ಮಾನ ಮಾಡಿದ್ದಾರೆ. ಭಾರೀ ಮೊತ್ತದ ಬಿಲ್ಲನ್ನು ಯಾಕೆ ಬಾಕಿ ಉಳಿಸಿಕೊಂಡಿದ್ದೀರಿ, ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬಾಕಿ ಬಿಲ್ ಕೊಡಿ, ಇಲ್ಲವೇ ಪ್ರತ್ಯೇಕ ರಾಜ್ಯ ಕೊಡಿ ಅಂತೇಳಿ ಹೋರಾಟ ಕೇಳಿದ್ದಾರೆ. ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಸಿವಿಲ್ ಗುತ್ತಿಗೆದಾರರು. ಕೋಟಿ ಕೋಟಿ ಸಾಲ ಮಾಡಿ ಗುತ್ತಿಗೆ ಕೆಲಸ ಮಾಡಿ ಅದರ ಬಿಲ್ ಉಳಿಸ್ಕೊಂಡ್ರೆ ಪಾಪ ಬಡ್ಡಿ ಕಟ್ಟೋದು ಹೆಂಗೆ ಅವರು. ಹಾಗಾಗಿ ಇವತ್ತು ಒಂದೋ ನಮಗೆ ನಾವು ಕೆಲಸ ಮಾಡಿದ್ವಲ್ಲ ಆ ಗುತ್ತಿಗೆ ತಗೊಂಡು ಕೆಲಸ ಮಾಡಿದ್ದಕ್ಕೆ ಬಿಲ್ ಕ್ಲಿಯರ್ ಮಾಡಿಕೊಡಿ, ಇಲ್ಲ ಅಂತ ಹೇಳಿದರೆ ಪ್ರತ್ಯೇಕ ರಾಜ್ಯ ಕೊಡಿ, ನಾವೇನಾದರೂ ಮಾಡ್ಕೊತೀವಿ ಅಂಥೇಳಿ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಸುಭಾಷ್ ಪಾಟೀಲ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ವಿವಿಧ ಇಲಾಖೆಯ ಕಾಮಗಾರಿ ಪೂರ್ಣ ಆಗಿದೆ, ಆದರೆ ಬಿಲ್ ಮಾತ್ರ ಇನ್ನೂ ಬಂದಿಲ್ಲ ಅಂಥೇಳಿ ಅಳಲನ್ನು ತೊಡ್ಕೊಂಡಿದ್ದಾರೆ. ಸರ್ಕಾರದ ಅಡಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ದಾರೆ. ಕಾಲಕ್ಕೆ ಏನು ಬಾಕಿ ಬಿಲ್ಗಳಿದಾವೆ, ಬಾಕಿ ಬಿಲ್ಗಳು ಬೆಳೆದೇ ಬರದೇ ಇರೋ ಕಾರಣದಿಂದ ಹನುಮಂತನ ಬಾಲದಂತೆಯಿಂದ ಬಾಕಿ ಬಿಲ್ನ ಮೊತ್ತ ಬೆಳೆತಾನೆ ಹೋಗ್ತಾ ಇದ್ದು ಸಾವಿರಾರು ಕೋಟಿ ರೂಪಾಯಿಯನ್ನು ಬಾಕಿ ಬಿಲ್ಲನ್ನು ಉಳಿಸಿಕೊಂಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಂತ ಸುಭಾಷ್ ಪಾಟೀಲ್ ಅವರು ಮತ್ತು ಗುತ್ತಿಗೆದಾರ ಸಂಘದ ಸದಸ್ಯರು ನಮ್ಮೊಂದಿಗೆ ಇದ್ದಾರೆ. ಅವರನ್ನೇ ಮಾತನಾಡ್ಸೋಣ. ಸರ್, ಎಷ್ಟು ಕೋಟಿವರೆಗೆ ಹೋಗಿ ನಿಂತಿದೆ ಈಗ ನಿಮ್ಮ ಬಾಕಿ? ನಮ್ಮದು 20,000 ಕೋಟಿ ಬಾಕಿ ಇದೆ ಸರ್. ಉತ್ತರ ಕರ್ನಾಟಕದಷ್ಟೇ ಎಲ್ಲ ಇಲಾಖೆ ಸರ್ 20,000 ಕೋಟಿ ಬಾಕಿ ಇದೆ. ಇದು ಲೋಕೋಪಯೋಗಿ ಇಲಾಖೆ 4,000 ಕೋಟಿ ಇದೆ. ಆಮೇಲೆ ಬೃಹತ್ ನೀರಾವರಿ ಇಲಾಖೆ 5,000 ಕೋಟಿ ಇದೆ. ಆಮೇಲೆ ಸಣ್ಣ ನೀರಾವರಿ ಇಲಾಖೆ 2,000 ಕೋಟಿ ಇದೆ. ಆಮೇಲೆ ವಿವಿಧ ಆಮೇಲೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಹೌಸಿಂಗ್ ಬೋರ್ಡ್, ಸ್ಲಮ್ ಬೋರ್ಡ್ ಮುಂತಾದ ಎಲ್ಲ ಇಲಾಖೆ ಸೇರಿ ಸುಮಾರು 6,000 ಕೋಟಿ. ಹೀಗೆ ಟೋಟಲ್ 20,000 ಕೋಟಿ ಬಾಕಿ ಇದೆ ಸರ್. ಅಲ್ಲ, ಹಿಂಗೆ ಬಾಕಿ ಇದ್ರೆ ಹೆಂಗೆ ಸರ್ ಕೆಲಸ ಹೆಂಗೆ ಮಾಡ್ತಾಯಿದ್ರಿ, ಏನು ನಡೀತಾ ಇದೆ ಸರ್? ಈಗ ಏನಾಗಿದೆ ಅಂದ್ರೆ ಕೆಲವೊಂದು ಬಾಕಿ ಇದ್ದದ್ದಕ್ಕೆ ಕೆಲಸಗಳು ಪೆಂಡಿಂಗ್ ಉಳಿದಾವೆ. ಕೆಲವೊಬ್ರು ವರ್ಕ್ ಆರ್ಡರ್ ತೊಗೊಂಡು ಒಡಿ ಲಿಮಿಟ್ ಕ್ರಾಸ್ ಆಗಿ ದುಡ್ಡು ಇಲ್ದಕ್ಕೆ ಸಮಸ್ಯೆ ಆಗಿ ಕೆಲವೊಬ್ಬರು ವರ್ಕ್ ಮಾಡ್ತಾಯಿಲ್ಲ. ಇನ್ನು ಕೆಲವೊಬ್ಬರು ವರ್ಕ್ ಹಿಂದೆ ಮಾಡಿರೋದಿಲ್ಲ. ಅವ್ರು ಏನೋ ಬೇರೆ ಕಡೆ ಹೋಗಿರ್ತಾರೆ ಅಥವಾ ಬೇರೆ ಪ್ರೈವೇಟ್ ಮಾಡಿರ್ತಾರೆ. ಅಂಥವ್ರು ಸ್ವಲ್ಪ ಏನೋ ದುಡ್ಡು ಇದ್ದವರು ಸ್ವಲ್ಪ ವರ್ಕ್ ಮಾಡತ್ತಾರ. ಆದರೆ ಯಾವ ಈ ಲೋಕೋಪಯೋಗಿ ಇಲಾಖೆಯಲ್ಲಿ ಈ ಹೆಡ್ನಲ್ಲಿ ಪೇಮೆಂಟ್ ಬರೋದಿಲ್ಲ ಅಂತ ಗೊತ್ತಿಲ್ಲ ಬೇರೆದವರು. ಕೆಲವರಿಗೆ ಅವ್ರು ಬಂದು ಹೊಸದಾಗಿ ಮತ್ತೆ ಕೆಲಸ ಮಾಡ್ತಾರೆ, ಅವರು ಸಿಕ್ಕೊಂಡ್ಬಿಡ್ತಾರೆ. ಈ ಹಳಬರು ಸಿಕ್ಕೊಂಡವರು ಕೆಲಸ ಮಾಡೋಕತ್ತಿಲ್ಲ, ಈ ಹೊಸಬ್ರು ಬಂದವರು ಕೆಲಸ ಮಾಡಕತ್ತಾರ. ಈ ಥರ ಮತ್ತು ಇವು ಪೆಂಡಿಂಗ್ ಉಳಿದು ಅಂದ್ರೆ ಮುಂದಾದರೂ ಸಮಸ್ಯೆ ಹಾಕ್ಕೊಂತ ಹೋಗ್ತಿದ್ದು ಡೇ ಬೈ ಡೇ. ಒಮ್ಮೆ ಕೆಲಸನೂ ಹ್ಯಾಂಪರ್ ಹಾಕಾವು ಎಲ್ಲ ವರ್ಕ್ಗಳು. ಅದರಿಂದ ಆದಷ್ಟು ಬೇಗ ನಮಗೆ ಎಲ್ಲ ಪೇಮೆಂಟ್ ಮಾಡೋಂಥ ನಾವು ರಾಜ್ಯ ಸರ್ಕಾರನ ಮತ್ತು ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತೇವೆ. ಅದೇ ರೀತಿ ಇವರು ನಮ್ಮ ಭಾಗದ ಶಾಸಕರು ಮತ್ತು ಸಚಿವರು ಇದ್ರ ಬಗ್ಗೆ ಯಾವುದೇ ಆಸಕ್ತಿ ತೋರ್ಸಾಕತ್ತಿಲ್ಲ ಅನ್ನೋದು ನಾವು ಹೇಳಲಿಕ್ಕೆ ವಿಷಾದ ಅನಿಸ್ತೈತಿ. ದಕ್ಷಿಣ ಕರ್ನಾಟಕದಾಗ ಏನಾಗೈತಿ, ಅಲ್ಲಿ ಇವರು ತಮ್ಮ ಕ್ಷೇತ್ರ ತಮ್ಮ ಜಿಲ್ಲೆಯೊಳಗೆ ಪೇಮೆಂಟ್ ಮಾಡ್ಸೋಕೆ ಓಡಾಡಿ ಪೇಮೆಂಟ್ ಮಾಡಿಸ್ತಾರೆ, ಪ್ರೆಷರ್ ಮಾಡ್ತಾರೆ, ಹೆಂಗಾರು ಮಾಡಿ ತಮ್ಮ ಕ್ಲಿಯರ್ ಮಾಡ್ಕೊತಾರೆ. ಇಲ್ಲಿ ನಮ್ಮ ಭಾಗದಾಗ ಹಂಗೆ ಯಾರೂ ನಮ್ಗೆ ಸಾಥ್ ಕೊಡೋದಿಲ್ಲ. ಈಗ ನಾವು ಏನೇ ಇದ್ರೂ ನಾವೇ ಗುದ್ದಾಡ್ಬೇಕು, ನಾವೇ ಕೆಲಸ ಹಿಡಿಬೇಕು, ನಾವೇ ಮಾಡಬೇಕು ಮತ್ತು ನಾವು ಪೇಮೆಂಟಿಗೆ ಗುದ್ದಾಡ್ಬೇಕು. ಅದ್ರ ಪೇಮೆಂಟ್ ಯಾರು ಮಾಡ್ಸೋಕೆ ಆಸಕ್ತಿ ತೊಗೊಳತ್ತಿಲ್ಲ ನಮ್ಮ ಭಾಗದಾಗ. ಇವರು ಸಹಕಾರ ಕೊಡಲಿಲ್ಲ ಅಂದ್ರೆ ನಾವು ಮುಂದೆ ದೊಡ್ಡ ಪ್ರತಿಭಟನೆ ಹಮ್ಕೋತೀವಿ. ಆಮೇಲೆ ಎಲ್ಲ ಶಾಸಕರ ಮುಂದೆ, ಸಚಿವರ ಮನೆ ಮುಂದೆ ಅವರತ್ತು ಧರಣಿ ಭಜನಾ ಕಾರ್ಯಕ್ರಮ ಇಟ್ಕೋಬೇಕಂತ ಮಾಡಿದ್ವಿ. ಈಗ ಇವರಿಗೆ ನಮ್ಮ ಮುಖ್ಯ ಅಭಿಯಂತರಿಗೆ ಕೆಲವೊಂದು ಅಧಿಕಾರ ನೀಡಿದ್ದಾರೆ. ನೆಗೋಷಿಯೇಷನ್ ಅಟ್ಲೀಸ್ಟ್ ಒಂದು ಎಬೋವ್ ಎಷ್ಟೈತಿ ನೆಗೋಷಿಯೇಷನ್ ಮಾಡಿ ಅಲ್ಲೇ ಫೈನಲ್ ಮಾಡ್ಕೊಡ್ರಿ, ವರ್ಷ ಸ್ಲಿಪ್ ಅಲ್ಲೇ ಮಾಡ್ಕೊಡ್ರಿ, ಇಂಥವು ಮಾಡಿದರೆ ನ್ಯಾಯ ಸಿಗ್ತೈತಿ. ಅದು ಮತ್ತು ಇವನ್ನ ನಮ್ಮ ಜನಪ್ರತಿನಿಧಿಗಳು ಮಾಡ್ಸಕತ್ತಿಲ್ಲ. ಆದ್ದರಿಂದ ಅಟ್ಲೀಸ್ಟ್ ಬೇರೆ ರಾಜ್ಯ ಆದರೆ ಆಟೋಮೆಟಿಕ್ಲಿ ನಮ್ಗೆ ಇಲ್ಲೇ ಬರ್ತೈತಲ್ಲ, ಬೆಳಗಾವ್ದಾಗ ಆಕೈತಿ, ಸುವರ್ಣಸೌಧ ಐತಿ, ನಮ್ಗೆ ಇಲ್ಲೇ ನಿಯರ್ ಆಕೈತಿ ಎಲ್ಲರೂ ಈ ಭಾಗದವ್ರಿಗೆ. ಅದರಿಂದ ಪ್ರತ್ಯೇಕ ರಾಜ್ಯ ಆಗಬೇಕಂತ ನಾವು ಕೇಳ್ತೀವಿ. ಏನು ಜನಪ್ರತಿನಿಧಿ ಕೂಡ ಗಡುವನ್ನು ಕೂಡ ನೀಡ್ತಾ ಇದೆ, ಇಲ್ಲದ್ರೆ ಅವ್ರ ಮನೆಗಳ ಮುಂದೆ ಕೂಡ ಪ್ರತಿಭಟನೆ ಮಾಡ್ತೀನಿ ಅನ್ನೋ ಒಂದು ಎಚ್ಚರಿಕೆ ನೀಡ್ತಿದ್ದು. ಮುಂದೆ ಎಲ್ಲಿಗೆ ಬಂದಿಲ್ಲ ಕಾದು ನೋಡಬೇಕಾಗಿದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಗುತ್ತಿಗೆದಾರರ 20,000 ಕೋಟಿ ಬಿಲ್ ಬಾಕಿ ಉಳಿಸ್ಕೊಂಡಿದೆ. ಉತ್ತರ ಕರ್ನಾಟಕ ಗುತ್ತಿಗೆದಾರರ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ. ಬಾಕಿ ಬಿಲ್ ಕೊಡಿ, ಇಲ್ಲ ನಮಗೆ ಪ್ರತ್ಯೇಕ ರಾಜ್ಯ ಕೊಡಿ ಅಂಥೇಳಿ ಅಲ್ಲಿನ ಗುತ್ತಿಗೆದಾರರು ಕೇಳ್ತಾ ಇದ್ದಾರೆ. ಪ್ರತ್ಯೇಕ ರಾಜ್ಯ ಕೊಡಿ ಅಂತೇಳಿ ಪ್ರತಿಭಟನೆಗೆ ತೀರ್ಮಾನ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆದಾರರು ತೀರ್ಮಾನ ಮಾಡಿರೋದು, ಬಿಲ್ ಬಾಕಿ ಉಳಿಸ್ಕೊಂಡಿದ್ದೀರಿ, ಒಂದೋ ನಮಗೆ ಬಾಕಿ ಉಳಿಸ್ಕೊಂಡಂಥ ಬಿಲ್ಲನ್ನು ಕ್ಲಿಯರ್ ಮಾಡಿಕೊಡಿ, ಇಲ್ಲ ಪ್ರತ್ಯೇಕ ರಾಜ್ಯ ಕೊಡಿ ಅಂಥೇಳಿ ಪ್ರತಿಭಟನೆ ಮಾಡುವ ತೀರ್ಮಾನ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಸಿವಿಲ್ ಗುತ್ತಿಗೆದಾರರು ತೀರ್ಮಾನ ಮಾಡಿದ್ದಾರೆ. ಭಾರೀ ಮೊತ್ತದ ಬಿಲ್ಲನ್ನು ಯಾಕೆ ಬಾಕಿ ಉಳಿಸಿಕೊಂಡಿದ್ದೀರಿ,
ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬಾಕಿ ಬಿಲ್ ಕೊಡಿ, ಇಲ್ಲವೇ ಪ್ರತ್ಯೇಕ ರಾಜ್ಯ ಕೊಡಿ ಅಂತೇಳಿ ಹೋರಾಟಕ್ಕೆ ಇಳಿದಿದ್ದಾರೆ. ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಸಿವಿಲ್ ಗುತ್ತಿಗೆದಾರರು. ಕೋಟಿ ಕೋಟಿ ಸಾಲ ಮಾಡಿ ಗುತ್ತಿಗೆ ಕೆಲಸ ಮಾಡಿ ಅದರ ಬಿಲ್ ಉಳಿಸ್ಕೊಂಡ್ರೆ ಪಾಪ ಬಡ್ಡಿ ಕಟ್ಟೋದು ಹೆಂಗೆ ಅವರು? ಹಂಗಾಗಿ ಇವತ್ತು ಒಂದೋ ನಮಗೆ ನಾವು ಕೆಲಸ ಮಾಡಿದ್ವಲ್ಲ ಆ ಗುತ್ತಿಗೆ ತಗೊಂಡು ಕೆಲಸ ಮಾಡಿದ್ದಕ್ಕೆ ಬಿಲ್ ಕ್ಲಿಯರ್ ಮಾಡಿಕೊಡಿ, ಇಲ್ಲ ಅಂತ ಹೇಳಿದರೆ ಪ್ರತ್ಯೇಕ ರಾಜ್ಯ ಕೊಡಿ, ನಾವೇನಾದರೂ ಮಾಡ್ಕೊತೀವಿ ಅಂಥೇಳಿ ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಸುಭಾಷ್ ಪಾಟೀಲ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ವಿವಿಧ ಇಲಾಖೆಯ ಕಾಮಗಾರಿ ಪೂರ್ಣ ಆಗಿದೆ, ಆದರೆ ಬಿಲ್ ಮಾತ್ರ ಇನ್ನೂ ಬಂದಿಲ್ಲ ಅಂಥೇಳಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಸರ್ಕಾರದ ಅಡಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ದಾರೆ. ಕಾಲಕ್ಕೆ ಏನು ಬಾಕಿ ಬಿಲ್ಗಳಿದಾವೆ ಬಾಕಿ ಬಿಲ್ಗಳು ಬೆಳೆದೇ ಬರದೇ ಇರೋ ಕಾರಣದಿಂದ ಹನುಮಂತನ ಬಾಲದಂತೆಯಿಂದ ಬಾಕಿ ಬಿಲ್ನ ಮೊತ್ತ ಬೆಳೆತಾನೆ ಹೋಗ್ತಾ ಇದ್ದು ಸಾವಿರಾರು ಕೋಟಿ ರೂಪಾಯಿಯನ್ನು ಬಾಕಿ ಬಿಲ್ಲನ್ನು ಉಳಿಸಿಕೊಂಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಂತ ಸುಭಾಷ್ ಪಾಟೀಲ್ ಅವರು ಮತ್ತು ಗುತ್ತಿಗೆದಾರ ಸಂಘದ ಸದಸ್ಯರು ನಮ್ಮೊಂದಿಗೆ ಇದ್ದಾರೆ. ಅವರನ್ನೇ ಮಾತನಾಡ್ಸೋಣ. ಸರ್, ಎಷ್ಟು ಕೋಟಿವರೆಗೆ ಹೋಗಿ ನಿಂತಿದೆ ಈಗ ನಿಮ್ಮ ಬಾಕಿ? ನಮ್ಮದು 20,000 ಕೋಟಿ ಬಾಕಿ ಇದೆ ಸರ್. ಉತ್ತರ ಕರ್ನಾಟಕದಷ್ಟೇ ಎಲ್ಲ ಇಲಾಖೆ ಸರ್ 20,000 ಕೋಟಿ ಬಾಕಿ ಇದೆ. ಇದು ಲೋಕೋಪಯೋಗಿ ಇಲಾಖೆ 4,000 ಕೋಟಿ ಇದೆ. ಆಮೇಲೆ ಬೃಹತ್ ನೀರಾವರಿ ಇಲಾಖೆ 5,000 ಕೋಟಿ ಇದೆ. ಆಮೇಲೆ ಸಣ್ಣ ನೀರಾವರಿ ಇಲಾಖೆ 2,000 ಕೋಟಿ ಇದೆ. ಆಮೇಲೆ ವಿವಿಧ ಆಮೇಲೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಹೌಸಿಂಗ್ ಬೋರ್ಡ್, ಸ್ಲಮ್ ಬೋರ್ಡ್ ಮುಂತಾದ ಎಲ್ಲ ಇಲಾಖೆ ಸೇರಿ ಸುಮಾರು 6,000 ಕೋಟಿ. ಹೀಗೆ ಟೋಟಲ್ 20,000 ಕೋಟಿ ಬಾಕಿ ಇದೆ. ಸರ್, ಅಲ್ಲ ಹಿಂಗೆ ಬಾಕಿ ಇದ್ರೆ ಹೆಂಗೆ ಅನ್ಸರ್ ಕೆಲಸ ಹೆಂಗೆ ಮಾಡ್ತಾಯಿದ್ರಿ, ಏನು ನಡೀತಾ ಇದೆ? ಸರ್, ಈಗ ಏನಾಗಿದೆ ಅಂದ್ರೆ ಕೆಲವೊಂದು ಬಾಕಿ ಇದ್ದದ್ದಕ್ಕೆ ಕೆಲಸಗಳು ಪೆಂಡಿಂಗ್ ಉಳಿದಾವೆ. ಕೆಲವೊಬ್ರು ವರ್ಕ್ ಆರ್ಡರ್ ತೊಗೊಂಡು ಒಡಿ ಲಿಮಿಟ್ ಕ್ರಾಸ್ ಆಗಿ ದುಡ್ಡು ಇಲ್ದಕ್ಕೆ ಸಮಸ್ಯೆ ಆಗಿ ಕೆಲವೊಬ್ಬರು ವರ್ಕ್ ಮಾಡ್ತಾಯಿಲ್ಲ. ಇನ್ನು ಕೆಲವೊಬ್ಬರು ವರ್ಕ್ ಹಿಂದೆ ಮಾಡಿರೋದಿಲ್ಲ. ಅವ್ರು ಏನೋ ಬೇರೆ ಕಡೆ ಹೋಗಿರ್ತಾರೆ ಅಥವಾ ಬೇರೆ ಪ್ರೈವೇಟ್ ಮಾಡಿರ್ತಾರೆ. ಅಂಥವ್ರು ಸ್ವಲ್ಪ ಏನೋ ದುಡ್ಡು ಇದ್ದವರು ಸ್ವಲ್ಪ ವರ್ಕ್ ಮಾಡತ್ತಾರ. ಆದರೆ ಯಾವ ಈ ಲೋಕೋಪಯೋಗಿ ಇಲಾಖೆಯಲ್ಲಿ ಈ ಹೆಡ್ನಲ್ಲಿ ಪೇಮೆಂಟ್ ಬರೋದಿಲ್ಲ ಅಂತ ಗೊತ್ತಿಲ್ಲ ಬೇರೆದವರು ಕೆಲವರಿಗೆ. ಅವ್ರು ಬಂದು ಹೊಸದಾಗಿ ಮತ್ತೆ ಕೆಲಸ ಮಾಡ್ತಾರೆ, ಅವರು ಸಿಕ್ಕೊಂಡ್ಬಿಡ್ತಾರೆ. ಈ ಹಳಬರು ಸಿಕ್ಕೊಂಡವರು ಕೆಲಸ ಮಾಡೋಕತ್ತಿಲ್ಲ, ಈ ಹೊಸಬ್ರು ಬಂದವರು ಕೆಲಸ ಮಾಡಕತ್ತಾರ. ಈ ಥರ ಮತ್ತು ಇವು ಪೆಂಡಿಂಗ್ ಉಳಿದು ಅಂದ್ರೆ ಮುಂದಾದರೂ ಸಮಸ್ಯೆ ಹಾಕ್ಕೊಂತ ಹೋಗ್ತಿದ್ದು ಡೇ ಬೈ ಡೇ. ಒಮ್ಮೆ ಕೆಲಸನೂ ಹ್ಯಾಂಪರ್ ಹಾಕಾವು ಎಲ್ಲ ವರ್ಕ್ಗಳು. ಅದರಿಂದ ಆದಷ್ಟು ಬೇಗ ನಮಗೆ ಎಲ್ಲ ಪೇಮೆಂಟ್ ಮಾಡೋಂಥ ನಾವು ರಾಜ್ಯ ಸರ್ಕಾರನ ಮತ್ತು ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತೇವೆ. ಅದೇ ರೀತಿ ಇವರು ನಮ್ಮ ಭಾಗದ ಶಾಸಕರು ಮತ್ತು ಸಚಿವರು ಇದ್ರ ಬಗ್ಗೆ ಯಾವುದೇ ಆಸಕ್ತಿ ತೋರ್ಸಾಕತ್ತಿಲ್ಲ ಅನ್ನೋದು ನಾವು ಹೇಳಲಿಕ್ಕೆ ವಿಷಾದ ಅನಿಸ್ತೈತಿ. ದಕ್ಷಿಣ ಕರ್ನಾಟಕದಾಗ ಏನಾಗೈತಿ, ಅಲ್ಲಿ ಇವರು ತಮ್ಮ ಕ್ಷೇತ್ರ ತಮ್ಮ ಜಿಲ್ಲೆಯೊಳಗೆ ಪೇಮೆಂಟ್ ಮಾಡ್ಸಕ್ಕೆ ಓಡಾಡಿ ಪೇಮೆಂಟ್ ಮಾಡಿಸ್ತಾರೆ, ಪ್ರೆಷರ್ ಮಾಡ್ತಾರೆ, ಹೆಂಗಾರು ಮಾಡಿ ತಮ್ಮ ಕ್ಲಿಯರ್ ಮಾಡ್ಕೊತಾರೆ. ಇಲ್ಲಿ ನಮ್ಮ ಭಾಗದಾಗ ಹಂಗೆ ಯಾರೂ ನಮ್ಗೆ ಸಾಥ್ ಕೊಡೋದಿಲ್ಲ. ಈಗ ನಾವು ಏನೇ ಇದ್ರೂ ನಾವೇ ಗುದ್ದಾಡ್ಬೇಕು, ನಾವೇ ಕೆಲಸ ಹಿಡಿಬೇಕು, ನಾವೇ ಮಾಡಬೇಕು ಮತ್ತು ನಾವು ಪೇಮೆಂಟಿಗೆ ಗುದ್ದಾಡ್ಬೇಕು. ಅದ್ರ ಪೇಮೆಂಟ್ ಯಾರು ಮಾಡ್ಸೋಕ್ಕೆ ಆಸಕ್ತಿ ತೊಗೊಳತ್ತಿಲ್ಲ ನಮ್ಮ ಭಾಗದಾಗ. ಇವರು ಸಹಕಾರ ಕೊಡಲಿಲ್ಲ ಅಂದ್ರೆ ನಾವು ಮುಂದೆ ದೊಡ್ಡ ಪ್ರತಿಭಟನೆ ಹಮ್ಕೋತೀವಿ. ಆಮೇಲೆ ಎಲ್ಲ ಶಾಸಕರ ಮುಂದೆ, ಸಚಿವರ ಮನೆ ಮುಂದೆ ಧರಣಿ ಭಜನಾ ಕಾರ್ಯಕ್ರಮ ಇಟ್ಕೋಬೇಕಂತ ಮಾಡಿದ್ವಿ. ಈಗ ಇವರಿಗೆ ನಮ್ಮ ಮುಖ್ಯ ಅಭಿಯಂತರಿಗೆ ಕೆಲವೊಂದು